ಭಾರತದಲ್ಲಿನ ವನ್ಯಜೀವಿ ಅಭಯಾರಣ್ಯಗಳು ಅಂಡಮಾನ್ ಮತ್ತು ನಿಕೋಬಾರ್. ಏರಿಯಲ್ ಬೇ ದ್ವೀಪಗಳು ಅಂಡಮಾನ್ ದ್ವೀಪಗಳಲ್ಲಿನ ಏರಿಯಲ್ ಕೊಲ್ಲಿಯ ದ್ವೀಪಗಳ ಗುಂಪಾಗಿದೆ. ಈ ಗುಂಪು ಉತ್ತರ ಮತ್ತು ಮಧ್ಯ ಅಂಡಮಾನ್ ಆಡಳಿತ ಜಿಲ್ಲೆಗೆ ಸೇರಿದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಭಾರತೀಯ ಕೇಂದ್ರಾಡಳಿತ ಪ್ರದೇಶದ ಭಾಗವಾಗಿದೆ. ಬ್ಯಾರನ್ ಐಲ್ಯಾಂಡ್ ವನ್ಯಜೀವಿ ಅಭಯಾರಣ್ಯವು ಅಂಡಮಾನ್ ದ್ವೀಪಗಳ ಪೂರ್ವಕ್ಕೆ ಅಂಡಮಾನ್ ಸಮುದ್ರದಲ್ಲಿದೆ. ಈ ಪ್ರದೇಶದ ವನ್ಯಜೀವಿ ಮತ್ತು ಪರಿಸರ ವ್ಯವಸ್ಥೆಯನ್ನು ಸಂರಕ್ಷಿಸಲು ವನ್ಯಜೀವಿ ಅಭಯಾರಣ್ಯವನ್ನು 1977ರಲ್ಲಿ ಸ್ಥಾಪಿಸಲಾಯಿತು. ಬ್ಲಫ್ ದ್ವೀಪ ಮತ್ತು ಸುತ್ತಮುತ್ತಲಿನ ನೀರು ಭಾರತದ ವನ್ಯಜೀವಿ ಅಭಯಾರಣ್ಯವಾಗಿದೆ. ಇದನ್ನು 1987ರಲ್ಲಿ ಪ್ರಕೃತಿಯಂತೆ ಪ್ರಾರಂಭಿಸಲಾಯಿತು. 0.21 ಕಿಲೋಮೀಟರ್ ವಿಸ್ತೀರ್ಣದೊಂದಿಗೆ ಸಂರಕ್ಷಿಸಲಾಗಿದೆ ಮತ್ತು ಅಂಡಮಾನ್ ದ್ವೀಪದಲ್ಲಿದೆ. ಸಿಂಕ್ ಐಲ್ಯಾಂಡ್ ವನ್ಯಜೀವಿ ಅಭಯಾರಣ್ಯವು ಅಂಡಮಾನ್ ದ್ವೀಪ ಸಮೂಹದಲ್ಲಿದೆ. ಇದು ಅದ್ಭುತವಾದ ನೈಸರ್ಗಿಕ ಸೌಂದರ್ಯವನ್ನು ಹೊಂದಿರುವ ಸ್ಥಳವಾಗಿದೆ. ಕತ್ಪುಟ್ ಬೇ ವನ್ಯಜೀವಿ ಅಭಯಾರಣ್ಯವು ಭಾರತದ ಮಧ್ಯ ಅಂಡಮಾನ್ ದ್ವೀಪಗಳ ಕರಾವಳಿಯಲ್ಲಿದೆ. ಕೇಂದ್ರಾಡಳಿತ ಪ್ರದೇಶ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಮರಳಿನ ಬೀಚ್ನ ಸುಮಾರು 8 ಕಿಲೋಮೀಟರ್ಗಳನ್ನು ಒಳಗೊಂಡಿದೆ. ಲೋಹ ಬರಾಕ್ ಸಾಲ್ಟ್ ವಾಟರ್ ಮೊಸಳೆ ಅಭಯಾರಣ್ಯಕ್ಕೆ ಅಭಯಾರಣ್ಯದ ಪಕ್ಕದಲ್ಲಿರುವ ಹಳ್ಳಿಯ ಹೆಸರನ್ನು ನೀಡಲಾಗಿದೆ ಮತ್ತು ಉಪ್ಪು ನೀರಿನ ಮೊಸಳೆ ಮತ್ತು ಇತರ ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸುವ ದೃಷ್ಟಿಯಿಂದ 1983ರಲ್ಲಿ ಸ್ಥಾಪಿಸಲಾಯಿತು. ಈ ಪ್ರದೇಶದಲ್ಲಿ ಕಂಡುಬರುತ್ತದೆ. ಅಭಯಾರಣ್ಯವು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿದೆ. ಲ್ಯಾಂಡ್ಫಾಲ್ ಐಲ್ಯಾಂಡ್ ವನ್ಯಜೀವಿ ಅಭಯಾರಣ್ಯವನ್ನು 1987ರಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ಆಡಳಿತ ಸ್ಥಾಪಿಸಿತು. ವನ್ಯಜೀವಿ ಅಭಯಾರಣ್ಯವು ಇರುವ ಲ್ಯಾಂಡ್ಫಾಲ್ ದ್ವೀಪವು ಅಂಡಮಾನ್ ದ್ವೀಪಸಮೂಹದ ಉತ್ತರದ ದ್ವೀಪವಾಗಿದೆ. ಆಂಧ್ರಪ್ರದೇಶ. ಕೊರಿಂಗ ವನ್ಯಜೀವಿ ಅಭಯಾರಣ್ಯವು ವನ್ಯಜೀವಿ ಅಭಯಾರಣ್ಯ ಮತ್ತು ಭಾರತದ ಆಂಧ್ರಪ್ರದೇಶಗಳಲ್ಲಿ ನೆಲೆಗೊಂಡಿದೆ. ಕಂಬಲಕೊಂಡ ವನ್ಯಜೀವಿ ಅಭಯಾರಣ್ಯವು ವಿಶಾಖಪಟ್ಟಣಂ ಬಳಿ ಇರುವ ಅರಣ್ಯವಾಗಿದೆ. ಇದು ಮಾರ್ಚ್ 10, 1970ರಿಂದ ಆಂಧ್ರಪ್ರದೇಶ ಅರಣ್ಯ ಇಲಾಖೆಯ ನಿಯಂತ್ರಣದಲ್ಲಿದೆ. ಕೌಂಡಿನ್ಯ ವನ್ಯಜೀವಿ ಅಭಯಾರಣ್ಯವು ವನ್ಯಜೀವಿ ಅಭಯಾರಣ್ಯವಾಗಿದೆ ಮತ್ತು ಭಾರತದ ಆಂಧ್ರಪ್ರದೇಶದಲ್ಲಿದೆ. ಕೊಲ್ಲೇರು ಪಕ್ಷಿಧಾಮವು ಭಾರತದ ಆಂಧ್ರಪ್ರದೇಶದಲ್ಲಿರುವ ಒಂದು ಅಭಯಾರಣ್ಯವಾಗಿದೆ. ಕೃಷ್ಣ ವನ್ಯಜೀವಿ ಅಭಯಾರಣ್ಯವು ಭಾರತದ ಆಂಧ್ರಪ್ರದೇಶದಲ್ಲಿರುವ ವನ್ಯಜೀವಿ ಅಭಯಾರಣ್ಯ ಮತ್ತು ನದೀಮುಖವಾಗಿದೆ. ಇದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಅಡಿಯಲ್ಲಿ ನವೆಂಬರ್ 1999ರಲ್ಲಿ ಸ್ಥಾಪಿತವಾಯಿತು. ನಾಗಾರ್ಜುನ ಸಾಗರ್ ಶ್ರೀಶೈಲಂ ಹುಲಿ ಸಂರಕ್ಷಿತ ಪ್ರದೇಶವು ಭಾರತದಲ್ಲಿನ ಅತಿದೊಡ್ಡ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ. ಮೀಸಲು 5 ಜಿಲ್ಲೆಗಳಲ್ಲಿ ವ್ಯಾಪಿಸಿದೆ. ಕರ್ನೂಲ್, ಪ್ರಕಾಶಂ, ಗುಂಟೂರು, ನಲ್ಗೊಂಡ ಮತ್ತು ಮಹಬೂಬ್ನಗರ ಜಿಲ್ಲೆ ಮತ್ತು ಆಂಧ್ರಪ್ರದೇಶ, ತೆಲಂಗಾಣ, ಭಾರತ. ನೆಲಪಟ್ಟು ಪಕ್ಷಿಧಾಮವು ಭಾರತದ ಆಂಧ್ರಪ್ರದೇಶದ ನೆಲ್ಲೂರು ಜಿಲ್ಲೆಯ ಒಂದು ಪಕ್ಷಿಧಾಮವಾಗಿದೆ. ಪುಲಿಕಾಟ್ ಸರೋವರ ಪಕ್ಷಿಧಾಮವು ಭಾರತದ ಅತ್ಯಂತ ಪ್ರಸಿದ್ಧ ಪಕ್ಷಿಧಾಮಗಳಲ್ಲಿ ಒಂದಾಗಿದೆ. ಈ ಅಭಯಾರಣ್ಯವು ಪಕ್ಷಿ ಪ್ರಿಯರಿಗೆ ಮತ್ತು ಪಕ್ಷಿ ಶಾಸ್ತ್ರಜ್ಞರಿಗೆ ಸ್ವರ್ಗವಾಗಿದೆ. ಆಂಧ್ರಪ್ರದೇಶದ ನೆಲ್ಲೂರು ಜಿಲ್ಲೆಯಲ್ಲಿ 481 ಕಿಲೋಮೀಟರ್ ಉದ್ದಕ್ಕೂ ವ್ಯಾಪಿಸಿದೆ. ಪುಲಿಕಾಟ್ ಸರೋವರವು ಒರಿಸ್ಸಾದ ಚಿಲ್ಕಾ ಸರೋವರದ ನಂತರ ಭಾರತದಲ್ಲಿ 2ನೇ ಅತಿದೊಡ್ಡ ಉಪ್ಪು ನೀರಿನ ಪರಿಸರ ವ್ಯವಸ್ಥೆಯಾಗಿದೆ. ರುಲಪಾಡು ವನ್ಯಜೀವಿ ಅಭಯಾರಣ್ಯವು ಭಾರತದ ಆಂಧ್ರಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿರುವ ವನ್ಯಜೀವಿ ಅಭಯಾರಣ್ಯವಾಗಿದೆ. ಶ್ರೀಲಂಕಾ ಮಲ್ಲೇಶ್ವರ ವನ್ಯಜೀವಿ ಅಭಯಾರಣ್ಯವು ಆಂಧ್ರದ ಕಡಪದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ವನ್ಯಜೀವಿ ಅಭಯಾರಣ್ಯವಾಗಿದೆ. ಶ್ರೀ ಪೆನುಶಿಲ ನರಸಿಂಹ ವನ್ಯಜೀವಿ ಅಭಯಾರಣ್ಯವು ನೆಲ್ಲೂರು ಜಿಲ್ಲೆಯ ಪ್ರಸಿದ್ಧ 1030.85 ಕಿಲೋಮೀಟರ್ ರಕ್ಷಿತ ಪ್ರದೇಶವಾಗಿದೆ. ಶ್ರೀ ವೆಂಕಟೇಶ್ವರ ರಾಷ್ಟ್ರೀಯ ಉದ್ಯಾನವನವು ಭಾರತದ ಆಂಧ್ರಪ್ರದೇಶದಲ್ಲಿರುವ ರಾಷ್ಟ್ರೀಯ ಉದ್ಯಾನವನ ಮತ್ತು ಜೀವಗೋಳ ಮೀಸಲು. ತೆಲಂಗಾಣ. ಕಿನ್ನೆರಸಾನಿ ವನ್ಯಜೀವಿ ಅಭಯಾರಣ್ಯವು ಭಾರತದ ತೆಲಂಗಾಣ ರಾಜ್ಯದ ಭದ್ರಾದ್ರಿ ಕೊತ್ತಗೂಡೆಂ ಜಿಲ್ಲೆಯಲ್ಲಿದೆ. ಯಟೂರ್ನಗರಂ ವನ್ಯಜೀವಿ ಅಭಯಾರಣ್ಯವು ಜಯಶಂಕರ್ನ ಯಟೂರ್ನಗರಂ ಗ್ರಾಮದಲ್ಲಿ ನೆಲೆಗೊಂಡಿರುವ ವನ್ಯಜೀವಿ ಅಭಯಾರಣ್ಯವಾಗಿದೆ. ಕಾವಲ್ ಹುಲಿ ಸಂರಕ್ಷಿತ ಪ್ರದೇಶವು ಭಾರತದ ತೆಲಂಗಾಣ ರಾಜ್ಯದ ಮಂಚೇರಿಯಲ್ ಜಿಲ್ಲೆಯ ಹಳೆಯ ಆದಿಲಾಬಾದ್ ಜಿಲ್ಲೆ ಜನ್ನರಂ ಮಂಡಲದಲ್ಲಿದೆ. ಮಂಜಿರಾ ವನ್ಯಜೀವಿ ಅಭಯಾರಣ್ಯವು ವನ್ಯಜೀವಿ ಅಭಯಾರಣ್ಯ ಮತ್ತು ಜಲಾಶಯವಾಗಿದ್ದು ಸಂಗಾರೆಡ್ಡಿ ಜಿಲ್ಲೆಯಲ್ಲಿದೆ. ವನ್ಯಜೀವಿ ಅಭಯಾರಣ್ಯವು ಮೇದಕ್ನಿಂದ 15 ಕಿಲೋಮೀಟರ್ ಮತ್ತು 115 ಕಿಲೋಮೀಟರ್ ದೂರದಲ್ಲಿರುವ ಅರಣ್ಯ ಮತ್ತು ವನ್ಯಜೀವಿ ಅಭಯಾರಣ್ಯವಾಗಿದೆ. ಪ್ರಾಣಹಿತ ವನ್ಯಜೀವಿ ಅಭಯಾರಣ್ಯವು ಭಾರತದ ತೆಲಂಗಾಣ ರಾಜ್ಯದ ಮಂಚೇರಿಯಲ್ ಜಿಲ್ಲೆಯಲ್ಲಿ ಹಳೆಯ ಆದಿಲಾಬಾದ್ ಜಿಲ್ಲೆ ರಕ್ಷಿತ ಪ್ರದೇಶವಾಗಿದೆ. ಬಿಹಾರ. ಭೀಮಬಂದ್ ವನ್ಯಜೀವಿ ಅಭಯಾರಣ್ಯವು
ಮುಂಗೇರ್ ಜಿಲ್ಲೆಯ ನೈಋತ್ಯದಲ್ಲಿರುವ ಬಿಹಾರದ ವನ್ಯಜೀವಿ ಅಭಯಾರಣ್ಯವಾಗಿದೆ. ಗೌತಮ್ ಬುದ್ಧ ವನ್ಯಜೀವಿ ಅಭಯಾರಣ್ಯವು ಪೂರ್ವ ಮಧ್ಯ ಭಾರತ ಬಿಹಾರ ರಾಜ್ಯದ ಗಯಾ ಜಿಲ್ಲೆ ಮತ್ತು ಜಾರ್ಖಂಡ್ ರಾಜ್ಯದ ಕೊಡರ್ಮಾ ಜಿಲ್ಲೆಯಲ್ಲಿರುವ ವನ್ಯಜೀವಿ ಅಭಯಾರಣ್ಯವಾಗಿದೆ. ಭಾರತದ ಬಿಹಾರದ ಬೇಗುಸರಾಯ್ ಜಿಲ್ಲೆಯಲ್ಲಿರುವ ಕನ್ವರ್ ತಾಲ್ ಅಥವಾ ಕಬರ್ ತಾಲ್ ಸರೋವರವು ಏಷ್ಯಾದ ಅತಿದೊಡ್ಡ ಸರೋವರವಾಗಿದೆ. ಇದು ಸಿಹಿ ನೀರಿನ ಅಕ್ಸೋ ಸರೋವರ. ಕೈಮೂರ್ ವನ್ಯಜೀವಿ ಅಭಯಾರಣ್ಯವು ಬಿಹಾರದ ಕೈಮೂರ್ ಜಿಲ್ಲೆಯಲ್ಲಿ ಬಬುವಾ ಪಟ್ಟಣದ ಸಮೀಪದಲ್ಲಿದೆ. ಇದು ರಾಜ್ಯದ ಅತಿದೊಡ್ಡ ಅಭಯಾರಣ್ಯವಾಗಿದೆ ಮತ್ತು ಇದು ಸುಮಾರು 1342 ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ನಾಗಿ ಅಣೆಕಟ್ಟು ಪಕ್ಷಿಧಾಮವು ಬಿಹಾರದ ಅತ್ಯಂತ ಚಿಕ್ಕ ಪಕ್ಷಿಧಾಮವಾಗಿದೆ. ಇದು ಸುಮಾರು 2 ಪ್ರದೇಶಗಳಲ್ಲಿ ಹರಡಿದೆ. ಉದಯಪುರ ವನ್ಯಜೀವಿ ಅಭಯಾರಣ್ಯವು ಭಾರತದ ಬಿಹಾರ ರಾಜ್ಯದ ಪಶ್ಚಿಮ ಚಂಪಾರಣ್ ಜಿಲ್ಲೆಯಲ್ಲಿ ನೆಲೆಗೊಂಡಿರುವ ವನ್ಯಜೀವಿ ಅಭಯಾರಣ್ಯವಾಗಿದೆ. ಇದನ್ನು 1978ರಲ್ಲಿ ಸ್ಥಾಪಿಸಲಾಯಿತು. ವಾಲ್ಮೀಕಿ ರಾಷ್ಟ್ರೀಯ ಉದ್ಯಾನವನ ಮತ್ತು ವನ್ಯಜೀವಿ ಅಭಯಾರಣ್ಯವು ಭಾರತದ ಬಿಹಾರ ರಾಜ್ಯದ ಪಶ್ಚಿಮ ಚಂಪಾರಣ್ ಜಿಲ್ಲೆಯಲ್ಲಿದೆ. ವಿಕ್ರಮ್ಶೀಲ ಗಂಜಟಿಕ್ ಡಾಲ್ಫಿನ್ ಅಭಯಾರಣ್ಯವು ಭಾರತದ ಬಿಹಾರದ ಭಾಗಲ್ಪುರ್ ಜಿಲ್ಲೆಯಲ್ಲಿದೆ. ಚಂಡೀಗಢ ಸುಕ್ನಾ ವನ್ಯಜೀವಿ ಅಭಯಾರಣ್ಯವು ಚಂಡೀಗಢ ನಗರದ ಶಿವಾಲಿಕ್ ತಪ್ಪಲಿನಲ್ಲಿ ಸುಕ್ನಾ ಸರೋವರದ ಸಮೀಪದಲ್ಲಿದೆ. ಇದನ್ನು 1998ರಲ್ಲಿ ವನ್ಯಜೀವಿ ಅಭಯಾರಣ್ಯ ಎಂದು ಘೋಷಿಸಲಾಯಿತು. ಛತ್ತೀಸ್ಗಢ ಅಚಾನಕ್ಮಾರ್ ವನ್ಯಜೀವಿ ಅಭಯಾರಣ್ಯವು ಛತ್ತೀಸ್ಗಢ ರಾಜ್ಯದ ಮಂಗೇಲಿ ಜಿಲ್ಲೆಯಲ್ಲಿರುವ ಭಾರತೀಯ ಅಭಯಾರಣ್ಯವಾಗಿದೆ. ಇದನ್ನು 1972ರ ಭಾರತೀಯ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ನಿಬಂಧನೆಗಳ ಅಡಿಯಲ್ಲಿ 1975ರಲ್ಲಿ ಸ್ಥಾಪಿಸಲಾಯಿತು ಮತ್ತು 2009ರಲ್ಲಿ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಟೈಗರ್ ರಿಸರ್ವ್ ಎಂದು ಘೋಷಿಸಲಾಯಿತು. ಬಾದಲ್ ಕೋಲ್ ಅಭಯಾರಣ್ಯವು ಛತ್ತೀಸ್ಗಢದ ಜಶ್ಪುರ್ ಜಿಲ್ಲೆಯಲ್ಲಿದೆ. ಬರ್ನಾವಾಪರ ವನ್ಯಜೀವಿ ಅಭಯಾರಣ್ಯವು ಪ್ರಕೃತಿ ಪ್ರೇಮಿಗಳ ಸ್ವರ್ಗವಾಗಿದೆ. ಇದು ಉತ್ತರ ಭಾಗದಲ್ಲಿ ನೆಲೆಗೊಂಡಿದೆ. ಛತ್ತೀಸ್ಗಢ ರಾಜ್ಯದ ಮಹಾಸಮುಂಡ್ ಜಿಲ್ಲೆ. ಬೈರಾಮ್ಗಢ ವನ್ಯಜೀವಿ ಅಭಯಾರಣ್ಯವು ಬಿಜಾಪುರ ಜಿಲ್ಲೆಯ ಬೈರಾಮ್ಗಢ ಬ್ಲಾಕ್ ವಿಭಾಗದ ಸಮೀಪದಲ್ಲಿದೆ. ಬೋರಾಮದೇವ ವನ್ಯಜೀವಿ ಅಭಯಾರಣ್ಯವು ಛತ್ತೀಸ್ಗಢದ ವನ್ಯಜೀವಿ ಅಭಯಾರಣ್ಯಗಳಲ್ಲಿ ಒಂದಾಗಿದೆ ಮತ್ತು ಇದು ಸಮೀಪದಲ್ಲಿದೆ. ಕವರ್ಧಾ ನಗರ ಛತ್ತೀಸ್ಗಢದ ಕರ್ಬಿಧಾಮ್ ಜಿಲ್ಲೆಯ ಪ್ರಧಾನ ಕಚೇರಿ. ಗೋಮರ್ಧ ವನ್ಯಜೀವಿ ಅಭಯಾರಣ್ಯವು ಛತ್ತೀಸ್ಗಢದ ವನ್ಯಜೀವಿ ಅಭಯಾರಣ್ಯಗಳಲ್ಲಿ ಒಂದಾಗಿದೆ ಮತ್ತು ಇದು ಸಮೀಪದಲ್ಲಿದೆ. ಛತ್ತೀಸ್ಗಢದ ರಾಯಗಢ ಜಿಲ್ಲೆಯ ಸಾರಂಗಢ ಪಟ್ಟಣ. ಪಮೇಡ್ ವನ್ಯಜೀವಿ ಅಭಯಾರಣ್ಯವು ಛತ್ತೀಸ್ಗಢದ ಪ್ರಮುಖ ವನ್ಯಜೀವಿ ಮೀಸಲು ಪ್ರದೇಶವಾಗಿದೆ. ಸೀತಾನದಿ ವನ್ಯಜೀವಿ ಅಭಯಾರಣ್ಯವು ಭಾರತದ ಛತ್ತೀಸ್ಗಢದ ಧಮ್ತಾರಿ ಜಿಲ್ಲೆಯಲ್ಲಿದೆ. ಅಮೋರ್ ಪಿಂಗ್ಲಾ ವನ್ಯಜೀವಿ ಅಭಯಾರಣ್ಯವು ಭಾರತದ ಛತ್ತೀಸ್ಗಢದ ಸೂರಜ್ಪುರ ಜಿಲ್ಲೆಯಲ್ಲಿದೆ. 1972ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನು ಅಂಗೀಕರಿಸಿದ ನಂತರ 1983ರಲ್ಲಿ ಉದಾಂತಿ ಅಭಯಾರಣ್ಯವನ್ನು ಸ್ಥಾಪಿಸಲಾಯಿತು. ಈ ಅಭಯಾರಣ್ಯವು ಛತ್ತೀಸ್ಗಢದ ರಾಯ್ಪುರದ ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿದೆ. ಗೋವಾ ಬೋಂಡ್ಲಾ ವನ್ಯಜೀವಿ ಅಭಯಾರಣ್ಯವು ಭಾರತದ ಈಶಾನ್ಯ ಗೋವಾದ ಫೋಂಡಾ ತಾಲೂಕಿನಲ್ಲಿದೆ. ಕೋಟಿಗಾವೋ ವನ್ಯಜೀವಿ ಅಭಯಾರಣ್ಯವು ದಕ್ಷಿಣ ಗೋವಾ ಜಿಲ್ಲೆಯ ಕೆನಕೋನಾ ತಾಲೂಕಿನಲ್ಲಿದೆ. ಮಹದೇಯಿ ವನ್ಯಜೀವಿ ಅಭಯಾರಣ್ಯವು ಭಾರತದ ಗೋವಾ ರಾಜ್ಯದ ಪಶ್ಚಿಮ ಘಟ್ಟಗಳಲ್ಲಿರುವ ಸಂರಕ್ಷಿತ ಪ್ರದೇಶವಾಗಿದೆ. ಭಗವಾನ್ ಮಹಾವೀರ್ ಅಭಯಾರಣ್ಯ ಮತ್ತು ಬಲ್ಲೆಂ ರಾಷ್ಟ್ರೀಯ ಉದ್ಯಾನವನವು 240 ಚದರ ಕಿಲೋಮೀಟರ್ ರಕ್ಷಿತ ಪ್ರದೇಶವಾಗಿದೆ. ದಕ್ಷಿಣ ಭಾರತದ ಪಶ್ಚಿಮ ಘಟ್ಟಗಳಲ್ಲಿ ಸಾಂಗೇಮ್ ತಾಲೂಕಿನಲ್ಲಿ ಗೋವಾದ ಪೂರ್ವ ಗಡಿಯಲ್ಲಿದೆ. ನೇತ್ರಾವಳಿ ವನ್ಯಜೀವಿ ಅಭಯಾರಣ್ಯವು ಭಾರತದ ಆಗ್ನೇಯ ಗೋವಾದಲ್ಲಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.